ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅವರ್ ಯೂಟ್ಯೂಬ್ ಚಾನಲ್. ನಾವು ಈ ಸರಿ ತಿರುಪತಿಗೆ ಹೊರಟಿದ್ದೀವಿ, ಹಾಗಾಗಿ ವಿಡಿಯೋನ ಎಲ್ಲರೂ ಕೊನೆವರೆಗೆ ನೋಡಿ. ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅವರ್ ಯೂಟ್ಯೂಬ್ ಚಾನಲ್. ನಾವು ಈ ಸರಿ ಕಲ್ಯಾಣೋತ್ಸವ ಸೇವೆಗೆ ಹೊರಟಿದ್ದೀವಿ, ಹಾಗಾಗಿ ವಿಡಿಯೋ ಎಲ್ಲರೂ ಕೊನೆವರೆಗೆ ನೋಡಿ. ನಾವು ತಿಪ್ಟೂರಿಂದ ಹೊರಡ್ತಾ ಇದ್ದೀವಿ. ಈಗ ನೋಡಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ನಾವು ಕೂಡ ಎಲ್ಲ ರೆಡಿ ಆಗಿದ್ದೀವಿ. ನೆಕ್ಸ್ಟ್ ನಾನು ನಿಮಗೆ ನಮ್ಮ ತಿಪ್ಟೂರು ರೈಲ್ವೆ ಸ್ಟೇಷನಲ್ಲಿ ಸಿಗ್ತೀನಿ. ಬಾಯ್. ನೋಡಿ ಫ್ರೆಂಡ್ಸ್, ನಮ್ಮಪ್ಪ ಅಮ್ಮನೂ ಕೂಡ ರೆಡಿ ಆಗಿದ್ದರು, ನಾವು ಕೂಡ ರೆಡಿ ಆಗಿದ್ವಿ. ನಮ್ಮ ಮೂರು ಬ್ಯಾಗ್ನೂ ಕೂಡ ರೆಡಿ ಮಾಡ್ಕೊಂಡು ರೆಡಿ ಆಗಿದ್ವಿ. ಬಟ್ ಏನಂದರೆ ಹೊರಡೋ ಟೈಮಿಗೆ ಕರೆಕ್ಟಾಗಿ ಜೋರಾಗಿ ಮಳೆ ಬಂದುಬಿಡ್ತು. ನೋಡಿ ಮಳೆ ಹಿಂಗೆ ಬರ್ತಿದೆ ಅಂತ. ಯಾವತ್ತು ಬರ್ದಿರೋ ಮಳೆ ನಾವು ಹೊರಟಿದ್ದ ದಿವಸನೇ ಈ ಥರ ಬರ್ತಾ ಇದೆ. ಹಾಗಾಗಿ ಮಳೆ ನಿಂತಿದ ತಕ್ಷಣ ಹೊರಡೋಣ ಬನ್ನಿ ಫ್ರೆಂಡ್ಸ್. ಫೈನಲಿ ಹೆಂಗೋ ಮಳೆಯಲ್ಲೂ ಆಟೋ ಇಟ್ಕೊಂಡು ಹಾಗೆ ರೈಲ್ವೆ ಸ್ಟೇಷನ್ ಹತ್ರ ಬಂದ್ವಿ. ನೋಡಿ ಮಳೆ ಹೆಂಗೆ ಬರ್ತಾ ಇದೆ, ಹಂಗೆ ವಿಡಿಯೋನು ಕೂಡ ತಕ್ಕೊಂಡೆ. ತಿಪ್ಟೂರು ನಮ್ಮ ರೈಲ್ವೆ ಸ್ಟೇಷನ್ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ ನಾನು ತಿಪ್ಟೂರಿಂದ ವ್ಲಾಗ್ ಮಾಡೋದು. ಹಾಗಾಗಿ ತಿಪ್ಟೂರಿಂದ ಯಾರೆಲ್ಲ ನನ್ನ ವಿಡಿಯೋನ ನೋಡ್ತೀರೋ ಅವರೆಲ್ಲ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಟ್ರೈನಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ವಿ ಮಳೇಲಿ. ನೋಡಿ ನಮ್ಮ ಡ್ಯಾಡ್ ಕೂಡ ನನ್ನ ಜೊತೆ ಬಂದಿದ್ದರು ವಿಡಿಯೋ ತಕ್ಕೊಳ್ಳೋಕ್ಕೆ. ಆಮೇಲೆ ಫೈನಲಿ ಕಾಯ್ತಿದ್ದಂಥ ಟ್ರೈನು ಬಂತು. ಇದು ವಿಶ್ವಮಾನವ ಎಕ್ಸ್ಪ್ರೆಸ್ಸು. ಇದನ್ನು ಹತ್ಕೊಂಡು ನಾವು ಬೆಂಗಳೂರಿಗೆ ಹೋಗಬೇಕು. ಇದಕ್ಕೂ ಕೂಡ ರಿಸರ್ವೇಷನ್ ಮಾಡಿದ್ದೀವಿ ಫ್ರೆಂಡ್ಸ್. ಹಾಗಾಗಿ ನೋಡಿ ಟ್ರೈನ್ ಬಂತು. ಈ D3 ಕೋಚಲ್ಲಿ ನಮಗೆ ಸೀಟ್ ಇದೆ. ಫೈನಲಿ ಬೆಂಗಳೂರಿಗೆ ರೀಚ್ ಆಗಿ ನಮ್ಮ ಸಮೋಸ ಕಾಫಿನ ತಿನ್ಕೊಂಡು ಕುಂತಿದ್ವಿ. ತಿರುಪತಿ ಟ್ರೈನಿಗೆ ವೆಯ್ಟ್ ಮಾಡ್ತಿದ್ವಲ್ಲ, 8:30 ಆಗಿತ್ತು. ನಾವು ವೆಯ್ಟ್ ಮಾಡೋ ಅಷ್ಟೊತ್ತಿಗೆ ಟ್ರೈನು ಕೂಡ ಬಂತು. ನೋಡಿ ಈಗ ಬರ್ತಿದೆಯಲ್ಲ, ಇದೆ ಚಾಮರಾಜನಗರ ತಿರುಪತಿ ಎಕ್ಸ್ಪ್ರೆಸ್ಸು. ನಾವು ತಿರುಪತಿಗೆ ಹೋಗ್ತಿರೋದ್ರಿಂದ ಚಾಮರಾಜನಗರ ತಿರುಪತಿ ಎಕ್ಸ್ಪ್ರೆಸ್ಗೆ ರಿಸರ್ವೇಷನ್ ಮಾಡಿಸಿದ್ವಿ. ಅದು ಈಗ 1 ತಿಂಗಳು ಮುಂಚೆನೇ ಅಡ್ವಾನ್ಸಾಗಿ ಬುಕ್ ಮಾಡಬೇಕು ಫ್ರೆಂಡ್ಸ್. ನಾವು ಅಡ್ವಾನ್ಸಾಗಿ ಬುಕ್ ಮಾಡಿದ್ರಿಂದ ನಮಗೆ S1 ಕೋಚಲ್ಲಿ ಸೀಟ್ ಅಲರ್ಟ್ ಆಗಿದೆ. ಹಾಗಾಗಿ ಈಗ ಹೋಗಿ ಮನಿಕೊಳ್ಳೋದಷ್ಟೇ. ಊಟ ಎಲ್ಲ ಮುಗಿದಿದೆ. ಮತ್ತು ನಾನು ನಿಮಗೆ ತಿರುಪತಿ ರೈಲ್ವೆ ಸ್ಟೇಷನಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ನಾವೀಗ ತಿರುಪತಿ ರೈಲ್ವೆ ಸ್ಟೇಷನಲ್ಲಿದ್ದೀವಿ. ಈ ಟ್ರೈನು ತಿರುಪತಿ ಬಂದು ರೀಚ್ ಆಗೋ ಅಷ್ಟೊತ್ತಿಗೆ ಬೆಳಗಿನ ಜಾವ 3:30 ಆಯಿತು. ನಾವೀಗ ನೆಕ್ಸ್ಟ್ ಅಲ್ಪಿರಿಯಲ್ಲಿ ಸ್ಟೆಪ್ಸ್ ಹತ್ತಬೇಕಂತ ಪ್ಲ್ಯಾನ್ ಮಾಡಿದ್ದೀವಿ. ಬನ್ನಿ ಫ್ರೆಂಡ್ಸ್ ಹೋಗೋಣ. ಫ್ರೆಂಡ್ಸ್, ನಾವು ಅಲ್ಪಿರಿಯಲ್ಲಿ ಸ್ಟೆಪ್ಸ್ ಹತ್ತಬೇಕಂತ ಪ್ಲ್ಯಾನ್ ಮಾಡಿದ್ವಲ್ಲ, ಅದೇ ಥರನೇ ಅಲ್ಪಿರಿಗೆ ಬಂದ್ವಿ. ಲಗೇಜ್ ಕೌಂಟ್ರಲ್ಲಿ ಲಗೇಜ್ ಹಾಕಿದ್ವಿ. ಅದನ್ನು ವೀಡಿಯೋ ಮಾಡ್ಕೊಳಕ್ಕಾಗಿಲ್ಲ, ಯಾಕಂದರೆ ಸಿಕ್ಕಾಪಟ್ಟೆ ಮಳೆ ಬರ್ತಾಯಿತ್ತು. ಮಳೆ ಬರ್ತಿರೋದ್ರಿಂದ ವಿಡಿಯೋ ತೊಗೊಳಕ್ಕಾಗಲಿಲ್ಲ. ನೆಕ್ಸ್ಟ್ ನಾವು ಪೂಜೆ ಮಾಡೋ ಅಂಥ ಜಾಗಕ್ಕೆ ಬಂದ್ವಿ. ಸ್ಟಾರ್ಟಿಂಗ್ ಪಾಯಿಂಟು ಇಲ್ಲಿ ಅಲ್ಪಿರಿಯಲ್ಲಿ ಸ್ಟಾರ್ಟಿಂಗ್ ಪಾಯಿಂಟ್. ಪೂಜೆ ಮಾಡಿಕೊಂಡು ನಮ್ಮ ಬೇಡಿಕೆನೆಲ್ಲ ಬೇಡ್ಕೊಂಡು ಹತ್ತಕ್ಕೆ ಶುರು ಮಾಡಿದ್ವಿ ಫ್ರೆಂಡ್ಸ್. ಸಿಕ್ಕಾಪಟ್ಟೆ ಮಳೆ ಬರ್ತಿತ್ತು. ಇಂಥ ಮಳೆಯಲ್ಲಿ ನಾವು ಯಾವತ್ತೂ ಸ್ಟೆಪ್ಸ್ ಹತ್ತಿರಲಿಲ್ಲ. ಇದು ಫಸ್ಟ್ ಎಕ್ಸ್ಪೀರಿಯನ್ಸ್. ತುಂಬಾ ಚೆನ್ನಾಗಿತ್ತು. ಅಲ್ಪಿರಿಯಲ್ಲಿ ಮಳೆ ಜೊತೆಲಿ ಹತ್ತೋದು. ನೋಡಿ ಇಲ್ಲಿ ಎಲ್ಲ ಶಾರ್ಟ್ಸಲ್ಲಿ ಹಾಕ್ತಾರಲ್ಲ ಆ ಜಾಗ ದೇವ್ರದ್ದು. ತುಂಬ ಚೆನ್ನಾಗಿತ್ತು ವಿಗ್ರಹ. ನೋಡಿ ಈ ಥರ ನೀರು ಹರಿಯೋ ಮಟ್ಟಕ್ಕೆ ಯಾವತ್ತೂ ಮಳೆ ಒಯ್ದಿರಲಿಲ್ಲ ಅನಿಸುತ್ತೆ. ಮಳೆ ಬರ್ತಾಯಿತ್ತು. ಜನ ಮೆಟ್ಲು ಹತ್ತೋರೆಲ್ಲ ಹತ್ತುತ್ತಾಯಿದ್ರು, ಜೊತೆಗೆ ನಾವು ಹತ್ತುತ್ತಾಯಿದ್ವಿ. ಇಲ್ಲಿಯೂ ಕೂಡ ಎಲ್ಲ ವೀಡಿಯೋ ತಕ್ಕೊಂಡು ಮುಂದೆ ನಡ್ಕೊಂಡು ಹೋಗ್ತಾಯಿದ್ವಿ ಫ್ರೆಂಡ್ಸ್. ತುಂಬಾ ಮಳೆ ಬರ್ತಾಯಿತ್ತು. ನಾವು ಕರೆಕ್ಟಾಗಿ ಹತ್ತಕ್ಕೆ ಶುರು ಮಾಡಿದಾಗ ಫ್ರೆಂಡ್ಸ್ ಸ್ಟಾರ್ಟ್ ಮಾಡಿದಾಗ 5:15 ಅಥವಾ 5:15 ಆಗಿತ್ತು ಅನಿಸುತ್ತೆ. ಅಷ್ಟರಲ್ಲೇ ಹತ್ತಕ್ಕೆ ಶುರು ಮಾಡಿದ್ವಿ. ಈಗ ನಮಗೆ ಸಿಗೋದು ಫಸ್ಟ್ನೇ ರಾಜಗೋಪುರ. ಅಂದರೆ ಅಲ್ಪಿರಿಯಲ್ಲಿ ನಾವು ಹತ್ತಿ ತುಂಬ ದಿನ ಆಗಿತ್ತು. ಇಲ್ಲಿ ಸ್ಟೆಪ್ಸ್ ಬಂದು 3550 ಸ್ಟೆಪ್ಸ್ ಇದೆ. ಇಲ್ಲಿ ಇದು 7 ಬೆಟ್ಟಗಳನ್ನ ಹತ್ಕೊಂಡು ಹೋಗ್ಬೇಕಾಗುತ್ತಲ್ಲ, ಹಾಗಾಗಿ ನಮ್ಗೆ ಒಂದು 4 to 5 hours ಬೇಕಾಗುತ್ತೆ. ಬನ್ನಿ ಫ್ರೆಂಡ್ಸ್ ಹತ್ಕೊಂಡು ಹೋಗೋಣ. ನೋಡಿ ಇದೇ ರಾಜಗೋಪುರ. ಇವಾಗ ಶೆಲ್ಟ್ರೆಲ್ಲ ತೆಗ್ದಿದ್ದಾರೆ, ಆರಾಮಾಗಿ ಗೋಪುರ ನೋಡ್ಬೋದು. ಬಟ್ ಏನಂದರೆ ಮಳೆ ಬರ್ತಾಯಿತ್ತು ಫ್ರೆಂಡ್ಸ್. ನೋಡಿ ಅಲ್ಪಿರಿಯಲ್ಲಿ ಫಸ್ಟ್ ಹತ್ಬೇಕಾದ್ರೆ ಸಿಗೋದು ಮತ್ಸ್ಯ ಅವತಾರ, ಅಂದರೆ ಮೀನಿನ ಅವತಾರದಲ್ಲಿ ಇರೋವಂಥ ವಿಗ್ರಹ ಪರಮಾತ್ಮಂದು. ಅದನ್ನು ನೋಡಿಕೊಂಡು ನೆಕ್ಸ್ಟ್ ಇಲ್ಲಿ ಕಾಣ್ತಿದೆಯಲ್ಲ, ಇದು ಚೆಕಿಂಗ್ ಪಾಯಿಂಟು. ಚೆಕಿಂಗ್ ಪಾಯಿಂಟಲ್ಲಿ ಏನು ಚೆಕ್ ಮಾಡಲ್ಲ, ಹಂಗೆ ಕಳಿಸ್ತಾರೆ. ಬ್ಯಾಗ್ ಒಂದು ಚೆಕ್ ಮಾಡಿ ಕಳಿಸ್ತಾರೆ, ಇನ್ನೇನಿಲ್ಲ. ಆಮೇಲೆ ಹತ್ತಕ್ಕೆ ಶುರು ಮಾಡಿದ್ವಿ. ಇವಾಗೇನು ಕಾಣಿಸ್ತಿದೆಯಲ್ಲ, ಇದು ಮೊದಲನೇ ಮಂಟಪ. ಅಲ್ಪಿರಿಯಲ್ಲಿ ಮೊದಲನೇ ಮಂಟಪ ಇದಾಗಿರುತ್ತೆ. ಹಾಗೆ ನೋಡಿ ಫ್ರೆಂಡ್ಸ್, ಇಲ್ಲೂ ಕೂಡ ತುಂಬ ಜನ ಹತ್ತುತ್ತಾಯಿದ್ರು. ಆಲ್ಮೋಸ್ಟ್ ಯಾಕೆ ಲೇಟ್ ಆಯಿತು ಅಂದರೆ ಟ್ರೈನ್ ಏನೋ ಬೇಗನೆ ಬಂತು ತಿರುಪತಿಗೆ. ನಾವಲ್ಲಿಂದ ಅಲ್ಪಿರಿ ಸ್ಟೆಪ್ಸ್ ಹತ್ತೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡೇನೋ ಬಂದಿದ್ದು ಓಕೆ. ಬಟ್ ಲಗೇಜ್ ಇಸ್ಕೊಳ್ಳೋ ಹತ್ರ ತುಂಬಾ ನಮಗೆ ಅಲ್ಲೋಗಿ ಇಲ್ಲೋಗಿ ಅಂತ ಕನ್ಫ್ಯೂಸ್ ಮಾಡಿ ಸ್ವಲ್ಪ ಲೈನ್ನ ಎಲ್ಲ ಇದು ಮಾಡಿ ಸ್ವಲ್ಪ ತೊಂದರೆ ಕೊಟ್ಟರು. ಹಾಗಾಗಿ ಲಗೇಜ್ ಇಡೋದೇ 1.5 hour ಟೈಮ್ ಆಗೋಯಿತು. ಇಲ್ಲಾಂದರೆ ನಾವು 4 o'clock ಅಥವಾ 4:30ಗೆ ಹತ್ತಕ್ಕೆ ಶುರು ಮಾಡಿದರೆ ಹತ್ತತ್ರ ನಾವು ಗಾಳಿ ಗೋಪುರದ ಹತ್ರ ಇರ್ತಿದ್ವಿ.
ಹಾಗಾಗಿ ಲಗೇಜ್ ಇಸ್ಕೊಳ್ಳೋದು ಲೇಟ್ ಮಾಡಿದ್ರು ಫ್ರೆಂಡ್ಸ್. ಈಗ 100 ಮೆಟ್ಲನ್ನು ಕಂಪ್ಲೀಟ್ ಮಾಡಿ ನಾವು ಮುಂದೆ ಹೋಗ್ತಾ ಇದ್ದೀವಿ. ಹಾಗಾಗಿ ಲಗೇಜ್ ಇನ್ನೊಂದು ತೊಂದರೆ ಆಯಿತು. ಮಳೆ ಬೇರೆ ಬರ್ತಿರೋದ್ರಿಂದ ನಮ್ಮ ಬ್ಯಾಗು ಕೂಡ ತುಂಬ ನೆಂದೋಯ್ತು. ನಮ್ಮ ಬ್ಯಾಗಲ್ಲಿರೋ ಬಟ್ಟೆ ಎಲ್ಲ ನೆನೀತು. ಏನು ಮಾಡೋಕ್ಕಾಗಲ್ಲ, ಲಗೇಜಿಂದು ಒಂದು ಪ್ರಾಬ್ಲಮ್ಮು. ಅದೊಂದು ಕರೆಕ್ಟ್ ಮಾಡಿದ್ರೆ ಜನಗಳಿಗೆ ಸರಿ ಹೋಗುತ್ತೆ. ಅದಾದಮೇಲೆ ಫ್ರೆಂಡ್ಸ್ ಹಿಂಗೆ ನಡ್ಕೊಂಡು ಹೋಗ್ತಾ ಇದ್ವಿ. ನೆಕ್ಸ್ಟ್ ಸಿಕ್ಕಿದ್ದು ನಮಗೆ ಕೂರ್ಮ ಅವತಾರ, ಅಂದರೆ ಆಮೆ ಆಮೆ ಅವತಾರ ಇರೋವಂಥ ವಿಗ್ರಹ. ಅದನ್ನೆಲ್ಲ ನೋಡ್ಕೊಂಡು ಹಿಂಗೆ ಹತ್ಕೊಂಡು ಹೋಗ್ತಾ ಇದ್ವಿ. ಜನನೂ ಕೂಡ ಇದ್ದರು, ಅಂದರೆ ಅಷ್ಟೊಂದೇನು ಜನ ಇರಲಿಲ್ಲ ಫ್ರೆಂಡ್ಸ್. ಆಮೇಲೆ ಹಿಂಗೆ ನಡ್ಕೊಂಡು ಹೋಗ್ತಾ ಇದ್ವಿ. ಅಲ್ಪಿರಿಯಲ್ಲಿ ಸ್ಟೆಪ್ಸ್ ಬಂದು 3550 ಸ್ಟೆಪ್ಸ್ ಇದೆ. ಅದರಲ್ಲಿ ನಾವೀಗ 200 ಮೆಟ್ಲನ್ನು ಕಂಪ್ಲೀಟ್ ಮಾಡೀವಿ. ಇನ್ನೂ ತುಂಬ ಸ್ಟೆಪ್ಸ್ ಇದೆ ಹತ್ತೋಕ್ಕೆ. ಅಲ್ಪಿರಿಯಲ್ಲಿ ನಾವು ಹತ್ತಿ ತುಂಬ ದಿನ ಆಗಿತ್ತು. ಬರೀ ನಾವು ಆಲ್ಮೋಸ್ಟ್ ಒಂದು 6-5 ಮಂತ್ಸ್ ಆಗಿತ್ತು ಅನಿಸುತ್ತೆ. ನಾವು ಆಲ್ಮೋಸ್ಟು ಹೋಗೋಕ್ಕೆ ಈಸಿ ಅಂತ ನಾವು ಜಾಸ್ತಿ ಶ್ರೀವಾರಿ ಮೆಟ್ಲ ಹತ್ರನೇ ಹೋಗಿದ್ವಿ ಫ್ರೆಂಡ್ಸ್. ಈಗೇನು ನೋಡ್ತಿದ್ದೀರಲ್ಲ, ಇದು ಮೈಸೂರು ಗೋಪುರ. ಇಲ್ಲಿ ಲೈಟ್ ಇಲ್ದಿದ್ದ ಕಾರಣ ಗೋಪುರ ಕಾಣಿಸ್ತಾ ಇಲ್ಲ. ಇದು ನಮ್ಮ ಕರ್ನಾಟಕದ ಹೆಮ್ಮೆಯ ಮೈಸೂರು ಗೋಪುರ. ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್. ಅಲ್ಲಿಂದ ನಾವು ಮುಂದೆ ಹತ್ಕೊಂಡು ಹೋಗ್ತಾ ಇದ್ದೀವಿ. ಈ ಮಳೆ ಬಂದಿದ್ದ ಕಾರಣ ಸ್ಟೆಪ್ಸ್ ಹತ್ಬೇಕಾದ್ರೆ ತುಂಬ ಸ್ಕಿಡ್ ಆಗ್ತಿತ್ತು. ನೋಡಿಕೊಂಡು ನಿಧಾನಕ್ಕೆ ಹತ್ತಿದ್ವಿ ಫ್ರೆಂಡ್ಸ್. ಅಲ್ಪಿರಿ ಸ್ಟೆಪ್ಸ್ ಬಂದು ನಮಗೆ ಬೆಳಗ್ಗಿನ ಜಾವ 4 ಗಂಟೆಗೇನೋ ಓಪನ್ ಆಗುತ್ತೆ. ಬಟ್ ಲಗೇಜ್ ಕೌಂಟರ್ನ ಓಪನ್ ಮಾಡೋದು 5:30 ಮಾಡಿದ್ರು. ಹಾಗಾಗಿ ನಾವು ಲಗೇಜ್ ಎಲ್ಲ ಹಾಕಿ ಹತ್ತೋ ಅಷ್ಟೊತ್ತಿಗೆ ಲೇಟ್ ಆಯಿತು ಫ್ರೆಂಡ್ಸ್. ಅದೇ ಶ್ರೀವಾರಿ ಮೆಟ್ಲಲ್ಲಾದರೆ ಶ್ರೀವಾರಿ ಸ್ಟೆಪ್ಸ್ ಓಪನ್ ಆಗೋದು ಬಂದೆ 6 o'clock. ಅಲ್ಲಿ ನಾವು ಲಗೇಜ್ ಎಲ್ಲ ಹಾಕಿ ಹತ್ತಕ್ಕೆ ಸ್ಟಾರ್ಟ್ ಮಾಡೋ ಅಷ್ಟೊತ್ತಿಗೆ ಒಂದು 7 o'clock ಆಗೋದು. ನಾವು ತಿರುಮಲಗೆ ರೀಚ್ ಆಗೋ ಅಷ್ಟೊತ್ತಿಗೆ ನಾವು ಲಗೇಜ್ ಎಲ್ಲ ಹಾಕಿ ಒಂದು 7:30 ಇಲ್ಲ 8 o'clock ಅಷ್ಟೊತ್ತಿಗೆ ನಾವು ಸ್ಟೆಪ್ಸ್ ಹತ್ತಿ ಮುಗಿಸ್ತಿದ್ವಿ. ಬಟ್ ಇದು ಅಲ್ಪಿರಿ ಸ್ಟೆಪ್ಸ್ ಆಗಿರೋದ್ರಿಂದ ಅಷ್ಟು ಬೇಗ ಹತ್ತಕ್ಕಾಗಲ್ಲ. ಏನಿಲ್ಲ ಅಂದರೂ ನಾವು ಎಷ್ಟೇ ಬೇಗ ಹತ್ತೀವಿ ಅಂದರೂ ಒಂದು 3 hour ಆದರೂ ಬೇಕಾಗುತ್ತೆ. ಯಾಕಂದರೆ ನಡೆಯೋದನ್ನೇ ತುಂಬ ಇದೆ. ಇವಾಗ 500 ಮೆಟ್ಲನ್ನು ಕಂಪ್ಲೀಟ್ ಮಾಡಿದ್ವಿ. ಮುಂದೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ಇನ್ನು ಎಷ್ಟೊಂದು ಮೆಟ್ಲುಗಳಿದೆ, ಎಲ್ಲ ಹತ್ತಬೇಕು. ಇಲ್ಲೆಲ್ಲ ಕರ್ಪೂರ ಹಚ್ಚೋರು ಈ ಸರಿ ಹಚ್ಚೋರು ಇರಲಿಲ್ಲ. ಯಾಕಂದರೆ ಮಳೆ ಬತ್ತಿದ ಕಾರಣ ಯಾರೂ ಹಚ್ತಿರ್ಲಿಲ್ಲ. ಆರಾಮಾಗೆಲ್ಲ ನಡ್ಕೊಂಡು ಹೋಗ್ತಿದ್ರು ಫ್ರೆಂಡ್ಸ್. ನೋಡಿ, ಹೋಗೋ ದಾರಿಲಿ ಆಂಜನೇಯ ಸ್ವಾಮಿದು ಬಂಡೆಲ್ಲ ಯಾವ ಥರ ಕೆತ್ತನೆ ಮಾಡಿದ್ದಾರೆ ಅಂತ ತುಂಬಾ ಚೆನ್ನಾಗಿತ್ತಲ್ವ. ಅಲ್ಲೂ ಕೂಡ ಹೋಗಿ ವಿಡಿಯೋ ತೊಗೊಂಡೆ. ನೋಡಿ ಎಷ್ಟು ಚೆನ್ನಾಗಿತ್ತು ಅಂತ. ಅಲ್ಲಿಂದ ಫ್ರೆಂಡ್ಸ್ ನಾವು ಹಂಗೆ ಮುಂದೆ ನಡ್ಕೊತ ಬಂದ್ವಿ. ಇನ್ನೂ ತುಂಬಾ ಸ್ಟೆಪ್ಸಸ್ ಇದೆ, ಹತ್ಕೊಂಡು ಹೋಗಬೇಕು. ನಾವು ಅಲ್ಪಿರಿಯಲ್ಲಾದರೆ ಒಂದು 4 hour ಅಥವಾ 3.5 hours ನಾವು ತಿರುಮಲಗೆ ರೀಚ್ ಆಗ್ತಿದ್ವಿ. ನೋಡೋಣ ಬನ್ನಿ ಫ್ರೆಂಡ್ಸ್, ಈ ಸರಿ ಎಷ್ಟಾಗುತ್ತೋ ಅಷ್ಟು ಬೇಗ ರೀಚ್ ಆಗೋಣ ಫ್ರೆಂಡ್ಸ್. ಇವಾಗೇನು ನೋಡಿದ್ರಲ್ಲ, ಅದು ವರಾಹ ಮೂರ್ತಿದು ಅವತಾರ ಪರಮಾತ್ಮಂದು. ಅದನ್ನೆಲ್ಲ ನೋಡಿಕೊಂಡು ಹಿಂಗೆ ಮುಂದೆ ಹೊರಟ್ವಿ ಫ್ರೆಂಡ್ಸ್. ಮಳೆ ಬರ್ತಿದೆ ಅಂತ ಚಳಿ ಏನಾಗ್ತಿರ್ಲಿಲ್ಲ, ತುಂಬಾ ಸೆಕೆ ಆಗ್ತಾಯಿತ್ತು. ನೋಡಿ, ನಮ್ಮಮ್ಮನೂ ಕೂಡ ನಡ್ಕೊಂಬರ್ತಾ ಇದೆ ಪಾಪ ಸುಸ್ತಾಗಿ. ಹಂಗೆ ನಾವು ಕೂಡ ಒಂದು 50 ಮೆಟ್ಲಿಗೆ ಒಂದೊಂದು ಸರಿ ನಿಂತ್ಕೊತ ಸುಧಾರಿಸ್ಕೊತ ಹತ್ಕೊಂಡು ಹೋಗ್ತಾ ಇದ್ವಿ. ಈಗ 800 ಮೆಟ್ಲು ಕಂಪ್ಲೀಟ್ ಆಗಿದೆ. ಇನ್ನೂ 2750 ಸ್ಟೆಪ್ಸ್ನ ಹತ್ತಿ ಕಂಪ್ಲೀಟ್ ಮಾಡಬೇಕು ಫ್ರೆಂಡ್ಸ್. ಹಾಗೆ ನಾವು 50 ಮೆಟ್ಲಿಗೂ ಕೂಡ ನಿಂತ್ಕೊಂಡು ಹೋಗ್ತಾ ಇದ್ವಿ. ಕೂತ್ಕೋಬಾರ್ದು ಫ್ರೆಂಡ್ಸ್, ಕೂತ್ಕೊಂಡ್ರೆ ತುಂಬ ಸುಸ್ತಾಗುತ್ತೆ. ನಿಂತ್ಕೊಂಡು ಹತ್ಕೊಂಡು ಹೋದರೆ ಏನಷ್ಟು ಸುಸ್ತಾಗಲ್ಲ. ಹಾಗಾಗಿ ನಾವು ನಿಂತ್ಕೊಂಡೆ ನಿಧಾನಕ್ಕೆ ಹೋಗ್ತಿದ್ವಿ. ಅಲ್ಪಿರಿಲಿ ಹತ್ತುವಾಗ ನಮಗೇನು ಅಷ್ಟೊಂದೇನು ಬೇಜಾರು ಅನಿಸಲ್ಲ. ಬಿಕಾಸ್ ಅಂಗಡಿಗಳೆಲ್ಲ ತುಂಬಾ ಇದೆ. ಏನಾದ್ರು ಪರ್ಚೇಸ್ ಮಾಡೋದಾಗಿದ್ದರೆ ಅಥವಾ ನಾವೇನಾದ್ರು ತಿನ್ಬೇಕನ್ಸಿದ್ರೆ ಎಲ್ಲ ಅಂಗಡಿಗಳು ಜಾಸ್ತಿನೇ ಇದೆ. ಆರಾಮಾಗಿ ತಿನ್ಕೊಂಡು ಎಲ್ಲ ನೋಡಿಕೊಂಡು ಹೋಗ್ಬೋದು. ಅಲ್ಪಿರಿಲಿ ವ್ಯೂ ಪಾಯಿಂಟು ಚೆನ್ನಾಗಿರುತ್ತೆ. ಬಿಕಾಸ್ ಈ ನೇಚರ್ ವ್ಯೂ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ಆರಾಮಾಗಿ ನೋಡಿಕೊಂಡು, ಇಲ್ಲಿ ಡೀರೆಲ್ಲ ಕಾಣಿಸುತ್ತಲ್ವ, ಡೀರನ್ನ ನೋಡಿಕೊಂಡು ಆರಾಮಾಗಿ ಹೋಗ್ಬೋದು. ಅದೇ ಶ್ರೀವಾರಿ ಸ್ಟೆಪ್ಸಲ್ಲಿ ಏನೂ ಇಲ್ಲ, ಅಲ್ಲೂ ನೇಚರ್ ಕಾಣಿಸುತ್ತೆ. ಬಟ್ ಇದು ಅಷ್ಟು ಡೀಪಾಗಿರೋವಂಥ ನೇಚರು ಡೀರ್ ಆ ಥರದ್ದೆಲ್ಲ ಕಾಣಿಸಲ್ಲ ಫ್ರೆಂಡ್ಸ್. ಹಿಂಗೆ ಮಾತಾಡ್ಕೊತ ನಾವು ಈಗ 1000 ಮೆಟ್ಲನ್ನ ಕಂಪ್ಲೀಟ್ ಮಾಡಿದ್ದೀವಿ. ಇಲ್ಲಿಂದ ಆ್ಯಕ್ಚುಲಿ ಹತ್ತಕ್ಕೆ ನಮಗೆ ಕಷ್ಟ ಇರೋದು. ಈ 1000 ಮೆಟ್ಲಿಂದ ಹಿಡಿದು 2080 ಮೆಟ್ಲುವರೆಗೂ ಕಷ್ಟ. ಬಿಕಾಸ್ ಇದು ಇಲ್ಲಿಂದ ಗಾಳಿಗೋಪುರಕ್ಕೆ ಸ್ವಲ್ಪ ಹತ್ರ ಆಗಿರೋದ್ರಿಂದ ಇಲ್ಲಿ ಸ್ಟೆಪ್ಸ್ನ ಸ್ವಲ್ಪ ಎತ್ತರ ಮಾಡಿದ್ದಾರೆ. ಹತ್ತಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ, ಅಂದರೆ ಡೀಪಾಗಿದೆ. ಇಲ್ಲಿಂದ 1000ಇಂದ 2080ವರೆಗೆ ಹತ್ತೋದು ಕಷ್ಟ. ಹಾಗಾಗಿ ಹಿಂಗೆ ನಿಂತ್ಕೊಂತ ಸುಧಾರಿಸ್ಕೊಂಡು ಹೋಗ್ತಿದ್ವಿ. ಅಪ್ಪಾಜಿ ಅಮ್ಮ ಕೂಡ
ಸುಸ್ತಾಗಿತ್ತಂತ ನಿಂತ್ಕೊಂಡಿದ್ರು. ಹಂಗೆ ನಿಂತ್ಕೊಂತ ಮುಂದೆ ಹೊರಟ್ವಿ ಫ್ರೆಂಡ್ಸ್. ಈಗ 1400 ಮೆಟ್ಲನ್ನು ಕಂಪ್ಲೀಟ್ ಮಾಡಿದ್ವಿ. ಎಲ್ಲರೂ ಸ್ವಲ್ಪ ಜನ ಲಗೇಜ್ ಹಾಕಿ ಬರ್ತಾಯಿದ್ರೆ, ಸ್ವಲ್ಪ ಜನ ಲಗೇಜ್ನೂ ಕೂಡ ಎತ್ಕೊಂಡ್ಬಂದಿದ್ರು. ಪಾಪ ನಾವು ಲಗೇಜ್ ಇಲ್ದಲೇ ನಡೆಯೋಕ್ಕೆ ಇಷ್ಟು ಒದ್ದಾಡ್ತೀವಿ. ಲಗೇಜ್ ಎಲ್ಲ ಇಟ್ಕೊಂಡು ನಡೆಯೋದು ತುಂಬ ಕಷ್ಟ ಅಲ್ವಾ ಫ್ರೆಂಡ್ಸ್. ಹಾಗಾಗಿ ನಾವು ಲಗೇಜ್ ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ ಅಂತ ಲಗೇಜ್ ಹಾಕೋವರೆಗೆ ಇದ್ದು ವೆಯ್ಟ್ ಮಾಡಿ ಲಗೇಜ್ ಹಾಕ್ಬಿಟ್ಟೆ ಬಂದಿದ್ದು ಫ್ರೆಂಡ್ಸ್. ನೇಚರ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಆಲ್ಮೋಸ್ಟ್ ಬೆಳಕು ಕರೀತಾ ಇತ್ತು. ಟೈಮ್ ಬಂದು ಒಂದು 6 o'clock ಆಗಿತ್ತು. ಆಗಿದ್ದರಿಂದ ಹತ್ಕೊಂಡು ಹೋಗ್ತಾ ಇದ್ವಿ ಫ್ರೆಂಡ್ಸ್. ಬೆಳಕುರ ಕರೀತಿದೆ. ಅಷ್ಟರಲ್ಲಿ ನಾವು ಇನ್ನೊಂದು ಹಾಫ್ ಆನ್ ಅವರಲ್ಲಿ ಗಾಳಿಗೋಪುರನ ತಲುಪಬೇಕು. ಇಲ್ಲ ಅಲ್ಲಿಂದ ಮುಂದೆ ನಡ್ಕೊಂಡು ಹೋಗೋಕ್ಕೆ ತುಂಬ ಲೇಟ್ ಆಗುತ್ತೆ. ಗಾಳಿಗೋಪುರವರೆಗೆ ರೀಚ್ ಆಗೋವರೆಗೆ ಸ್ವಲ್ಪ ಸ್ಟೆಪ್ಸು ಡೀಪಾಗೇ ಇದೆ. ಆರಾಮಾಗಿ ನಿಧಾನಕ್ಕೆ ಏನಾದರೂ ಗ್ಲೂಕೋಸ್ ಅಥವಾ ಎನರ್ಜಿ ಬೂಸ್ಟರ್ ಏನಾದರೂ ತಂದಿದ್ರೆ ತಿನ್ಕೊತ ಮುಂದೆ ಹೋಗ್ಬೋದು ಫ್ರೆಂಡ್ಸ್. ಫ್ರೆಂಡ್ಸ್ ಇನ್ನೊಂದು ಸ್ವಲ್ಪ ದೂರ ಗಾಳಿಗೋಪುರ ಕಾಣಿಸುತ್ತೆ ನೋಡಿ ಫ್ರೆಂಡ್ಸ್. ಫೈನಲಿ ಗಾಳಿಗೋಪುರ ಹತ್ರ ರೀಚ್ ಆದ್ವಿ. ಇದೇನು ಕಾಣಿಸ್ತಿದೆಯಲ್ಲ ಇದೇ ಗಾಳಿಗೋಪುರ. ಅಂದರೆ ತಿರುಪತಿಯಲ್ಲಿ ಟ್ರೈನಲ್ಲಿ ಬರಬೇಕಾದ್ರೆ ಚಿಕ್ಕದಾಗಿ 3 ನಾಮ ಶಂಖಚಕ್ರ ಕಾಣಿಸುತ್ತಲ್ಲ, ಅದು ಇದೇ ಪಾಯಿಂಟು. ಅದು ನೇಮ್ ಬಂದು ಗಾಳಿಗೋಪುರ ಅಂತ. ಇದು ಬಂದು ಅಲ್ಪಿರಿಯಲ್ಲಿದೆ. ಅಲ್ಪಿರಿಯಲ್ಲಿ ಸ್ಟೆಪ್ಸ್ ಹತ್ತಿದ್ರೆ ಮಾತ್ರ ನಮಗೆ ಗಾಳಿಗೋಪುರ ಸಿಗುತ್ತೆ. ಅದೇ ಶ್ರೀವಾರಿ ಸ್ಟೆಪ್ಸ್ ಎಲ್ಲ ಹತ್ಕೊಂಡು ಹೋದರೆ ಯಾವ ಗಾಳಿಗೋಪುರ ಸಿಗೋದಿಲ್ಲ. ಡೈರೆಕ್ಟು ನಾವು ತಿರುಮಲಗೆ ರೀಚ್ ಆಗ್ಬೋದು ಫ್ರೆಂಡ್ಸ್. ಆಮೇಲೆ ಗಾಳಿಗೋಪುರದಲ್ಲಿನೂ ಕೂಡ ಗಾಳಿಗೋಪುರಕ್ಕೆ ಬರೋ ಅಷ್ಟೊತ್ತಿಗೆ 6:30 ಆಯಿತು. ಸ್ವಲ್ಪ ಮಳೆನೂ ಕೂಡ ನಿಂತ್ಕೊಂತು. ಆಮೇಲೆ ಮುಂದೆ ನಡ್ಕೊಂಡು ಬರ್ತಾಯಿದ್ವಿ ಹಂಗೇ ನೋಡಿ ಫ್ರೆಂಡ್ಸ್. ಇಲ್ಲಿ ಹಾಸ್ಪಿಟಲ್ ಕೂಡ ಇದೆ. ಯಾರಿಗಾದ್ರು ಹೆಲ್ತ್ ಇಶ್ಯೂಸ್ ಇದ್ದರೆ ಹಾಸ್ಪಿಟಲ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಫ್ರೆಂಡ್ಸ್. ಅದು ಫುಲ್ಲು ಫ್ರೀ ಆಫ್ ಕಾಸ್ಟ್ ಆಗಿರುತ್ತೆ. ನೆಕ್ಸ್ಟ್ ಫ್ರೆಂಡ್ಸ್ ನೋಡಿ, ಇಲ್ಲಿ ಕಪ್ಪೆ ಇದೆ. ಒಂದು ತಾಯಿ ಕಪ್ಪೆ ಮಗುನ ಯಾವ ಥರ ಜೋಪಾನ ಮಾಡ್ತಿದೆ ಅಂತ. ಎಷ್ಟು ಚೆಂದ ಅಲ್ವಾ ಫ್ರೆಂಡ್ಸ್ ಈ ಥರ ಎಲ್ಲ ನೋಡ್ಕೊಂಡು ಹೋಗೋಕ್ಕೆ. ಇವಾಗ 2200 ಮೆಟ್ಲನ್ನ ಕಂಪ್ಲೀಟ್ ಮಾಡಿ ಮುಂದೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ನಾವು ಈ ಸರಿ ದರ್ಶನ ಮಾಡೋಕ್ಕೆ ಟಿಕೆಟ್ ಬುಕ್ ಮಾಡ್ಕೊಂಡಿರೋದು ಬಂದು ಕಲ್ಯಾಣೋತ್ಸವ ಸೇವೆ. ಇವ ಕಲ್ಯಾಣೋತ್ಸವ ಸೇವೆ ಬಂದು ನಮಗೆ ನಾಳೆ ಇದೆ. ಹಾಗಾಗಿ 1 ಡೇ ಮುಂಚೆನೇ ನಾವು ಹೋಗ್ತಾ ಇದ್ದೀವಿ. ಯಾಕಂದರೆ ಮೆಟ್ಲೆಲ್ಲ ಹತ್ತಬೇಕಾಗಿತ್ತಂತ ಪ್ಲ್ಯಾನ್ ಮಾಡಿಕೊಂಡು ನಾವು 1 ಡೇ ಮುಂಚೆನೇ ಬಂದಿದ್ದೀವಿ. ಹಾಗಾಗಿ ನಮಗೆ ನಾಳೆ ಬೆಳಗ್ಗೆ 10 ಗಂಟೆಗೆ ಕರೆಕ್ಟಾಗಿ ಕಲ್ಯಾಣೋತ್ಸವ ಇದೆ. ಕಲ್ಯಾಣೋತ್ಸವ ಟಿಕೆಟ್ನ ಅಪ್ಪಾಜಿ ಅಮ್ಮ ಇಬ್ಬರು ಮಾಡಿಸ್ಕೊಟ್ಟಿದ್ದಾರೆ. ನನಗೇನು ಟಿಕೆಟ್ ಬುಕ್ ಮಾಡಿಲ್ಲ. ಯಾಕಂದರೆ ನಾನಿನ್ನೂ 16 ಇಯರ್ಸ್ ಓಲ್ಡ್ ಆಗಿರೋದ್ರಿಂದ ನನಗೆ 300 ರೂಪಾಯಿ ಟಿಕೆಟನ್ನ ಅಲ್ಲೇ ಕೊಡ್ತಾರೆ. ಆಧಾರ್ ಕಾರ್ಡ್ ಬೇಸಿಸ್ ಮೇಲೆ ಅಲ್ಲೇ ಫೇಸ್ನ ಐಡೆಂಟಿಫೈ ಮಾಡಿ ನಮಗೆ ಅಲ್ಲೇ ಟಿಕೆಟ್ ಕೊಡ್ತಾರೆ. ಹಾಗಾಗಿ ನನಗೇನು ಎಕ್ಸ್ಟ್ರಾ ಟಿಕೆಟ್ ಮಾಡಿಸ್ಕೊಂಡಿಲ್ಲ. ಹಾಗಾಗಿ ಅಪ್ಪ ಅಮ್ಮನ ಜೊತೆನೇ ಹೋಗೋದು ನಾನು ಕಲ್ಯಾಣೋತ್ಸವ ಸೇವೆಗೆ ಕಾಸ್ಟ್ ಬಂದು 1000 ರೂಪೀಸ್ ಆಗಿರುತ್ತೆ. ಅಂದರೆ 1 ಪೇರ್. ಹಾಗಾಗಿ ಫ್ರೆಂಡ್ಸ್ ನಾವು ನಾಳೆ ದರ್ಶನಕ್ಕೆ ಹೋಗ್ತೀವಿ. ಕಲ್ಯಾಣೋತ್ಸವ ಸೇವೆ ನೋಡಿ ಆಮೇಲೆ ದರ್ಶನ ಮಾಡ್ತೀವಿ ಫ್ರೆಂಡ್ಸ್. ಅಲ್ಲಿ 5 ರೂಪೀಸ್ಗೆ ಮಜ್ಜಿಗೆ ಅಂತ ಮಾಡ್ತಿದ್ರು. ನಾವು ಕೂಡ ಮಜ್ಜಿಗೆ ತೊಗೊಂಡಿದ್ವಿ ನೋಡಿ. ಮಜ್ಜಿಗೆ ಎಲ್ಲ ಕುಡ್ಕೊಂಡು ಹಿಂಗೆ ಎಲ್ಲ ನೇಚರ್ ನೋಡಿಕೊಂಡು ಹಂಗೆ ಮುಂದೆ ಹೋಗ್ತಾ ಇದ್ವಿ ಫ್ರೆಂಡ್ಸ್. ನಾವು ಕಲ್ಯಾಣೋತ್ಸವ ಟಿಕೆಟ್ ಬುಕ್ ಮಾಡಿದ್ದೀವಲ್ಲ ಫ್ರೆಂಡ್ಸ್, ಅದರಲ್ಲಿ 1 ಪೇರ್ಗೆ 1000 ರೂಪೀಸ್ ಆಗಿರುತ್ತೆ. ಅಂದರೆ ಇಬ್ಬರಿಂದ ಸೇರಿಸಿ ಅದು ಒಂದೊಂದು ಟಿಕೆಟ್ಗೂ ಕೂಡ ಒಂದೊಂದು ಲಾಡು ಫ್ರೀ ಇರುತ್ತೆ. ಹಾಗಾಗಿ ನೀವು ಆರ್ಜಿತ ಸೇವೆಯಲ್ಲಿ ಕಲ್ಯಾಣೋತ್ಸವ ಅಂತ ಬುಕ್ ಮಾಡಿಕೊಂಡ್ರೆ ಮಾತ್ರ ನಮಗೆ ಒರಿಜಿನಲ್ ಸೇವೆಯಲ್ಲಿ ಪಾಲ್ಗೊಳ್ಳುವಂಥ ಅವಕಾಶ ಇರುತ್ತೆ. ನಾವು ಯಾವುದೇ ಥರದ ವರ್ಚುವಲ್ ಟಿಕೆಟ್ ಅಥವಾ ಟೋಕನ್ ಏನಾದರೂ ಬುಕ್ ಮಾಡಿಕೊಂಡ್ರೆ ನಮಗೆ ಯಾವುದೇ ಥರದ ಪಾರ್ಟಿಸಿಪೇಷನ್ ಇರಲ್ಲ. ಮಾಮೂಲಿ ನಾರ್ಮಲಾಗಿ 300 ರೂಪೀಸ್ ಎಂಟ್ರಿ ಯಾವ ATC ಸರ್ಕಲಿಂದ ಇರುತ್ತೋ ಅದೇ ಥರನೇ ಎಂಟ್ರಿಯಲ್ಲಿರುತ್ತೆ. ಮಾಮೂಲಿ ಆಗೋಗಿ ದರ್ಶನ ಮಾಡ್ಕೊಂಡು ಬರೋದಷ್ಟೇ. ನಾವಿನ್ನೂ ಎಕ್ಸ್ಟ್ರಾ 200 ರೂಪೀಸ್ನ ಎಕ್ಸ್ಟ್ರಾ ಕೊಡ್ತೀವಿ. ಹಾಗಾಗಿ ಯಾರು ದಯವಿಟ್ಟು ಕಲ್ಯಾಣೋತ್ಸವ ಅಂತ ವರ್ಚುವಲಲ್ಲಿರೋವಂಥ ಕಲ್ಯಾಣೋತ್ಸವನ ಯಾರೂ ಬುಕ್ ಮಾಡ್ಕೋಬೇಡಿ. ಸೇವೆನ
ನೀವು ಸೇವೆನ ಕಣ್ಣಿಂದ ಡೈರೆಕ್ಟಾಗಿ ನೋಡಬೇಕು ಅಂದರೆ ಆರ್ಜಿತ ಸೇವೆಯಲ್ಲಿ ಬಿಡೋ ಅಂಥ ಕಲ್ಯಾಣೋತ್ಸವನ ಬುಕ್ ಮಾಡ್ಕೋಬೇಕು ಫ್ರೆಂಡ್ಸ್. ಹಾಗಾಗಿ ಯಾರೂ ಈ ತಪ್ಪನ್ನ ಮಾಡೋಕ್ಕೆ ಹೋಗಬೇಡಿ ಫ್ರೆಂಡ್ಸ್. ನಮಗೆ ಸುಸ್ತಾಯಿತು ಅಂತ ನಾವು ತಂದಿರೋವಂಥ ಗ್ಲೂಕೋಸ್ನ ಓಪನ್ ಮಾಡ್ಕೊಂಡ್ವಿ ಇವಾಗ. ಈಗ ಗ್ಲೂಕೋಸ್ನ ತಿನ್ಕೊತ ನೆಕ್ಸ್ಟ್ ಫಾಸ್ಟಾಗಿ ನಡೆಯೋಕ್ಕೆ ಎನರ್ಜಿ ಬೂಸ್ಟರ್ನ ತೊಗೊಂಡ್ವಿ. ಅದು ನಿಧಾನಕ್ಕೆ ನಡ್ಕೊಂಡು ಹೋಗ್ತಿದ್ವಿ ಫ್ರೆಂಡ್ಸ್. ಆಲ್ಮೋಸ್ಟ್ ಟೈಮ್ ಈಗ 7:45 ಏನೋ ಆಗಿತ್ತು. ಆರಾಮಾಗಿ ನಡ್ಕೊಂಡು ಹೋಗ್ತಿದ್ವಿ. ಇಲ್ಲಿಂದ ಸ್ವಲ್ಪ ಜನ ಕಡಿಮೆ ಆದರು. ಎಲ್ಲ ಯಾಕೋ ಗಾಳಿ ಗೋಪುರದ ಹತ್ರನೇ ಆರಾಮಾಗಿ ಕೂತ್ಕೊಂಡು ರೆಸ್ಟ್ ತೊಗೊತಿದ್ದಾರೆ ಅನಿಸುತ್ತೆ. ಅವರೆಲ್ಲ ನಿಧಾನಕ್ಕೆ ಬರ್ತಾರೆ. ನಾವು ಆರಾಮಾಗಿ ನಡ್ಕೊಂಡು ಹೋಗ್ತಾ ಇದ್ವಿ ಫ್ರೆಂಡ್ಸ್. ನೋಡಿ ಯಾರೂ ಇಲ್ಲ, ಜನ ಎಲ್ಲ ಖಾಲಿ ಖಾಲಿ ಫ್ರೆಂಡ್ಸ್. ಹಿಂಗೆ ಮಾತಾಡ್ಕೊತ ನಾವು ಫೈನಲಿ ಆಂಜನೇಯ ಸ್ವಾಮಿ ವಿಗ್ರಹ ಇರೋ ಅಂಥ ಜಾಗಕ್ಕೆ ನಾವು ರೀಚ್ ಆದ್ವಿ. ಅಲ್ಲಿ ಫಸ್ಟ್ ಕಾಣಿಸೋದು ನಮಗೆ ಕಲ್ಕಿ ಅವತಾರ, ಅಂದರೆ ದಶಾವತಾರಗಳಿದಾವಲ್ಲ ಅದರಲ್ಲಿ ಒಂದು ಕಲ್ಕಿ ಅವತಾರ. ನೋಡಿ ಫ್ರೆಂಡ್ಸ್, ಆಂಜನೇಯ ಸ್ವಾಮಿ ಸ್ಟ್ಯಾಚು ಇರುವಂಥ ಜಾಗ ತುಂಬಾ ಚೆನ್ನಾಗಿದೆ. ನಾವು ಆಂಜನೇಯ ಸ್ವಾಮಿನ ಇನ್ನೂ ಸ್ವಲ್ಪ ಫಾಸ್ಟಾಗಿ ಹತ್ತಕ್ಕೆ ಶಕ್ತಿ ಕೊಡಪ್ಪ ಅಂತ ಬೇಡ್ಕೊತ ನಾವು ಮುಂದೆ ಹೊರಟ್ವಿ ಫ್ರೆಂಡ್ಸ್. ನೆಕ್ಸ್ಟ್ ನಾವು ಅಲ್ಲೇ ಈ ಟಿಫನ್ ಮಾಡ್ತಿದ್ರು ಅಂತ ಟಿಫನ್ನ ತೊಗೊಂಡು ಟಿಫನ್ ತಿನ್ಕೊಂಡು ಹಂಗೆ ನೆಕ್ಸ್ಟ್ ಮುಂದೆ ಹೊರಟ್ವಿ ಫ್ರೆಂಡ್ಸ್. ನೋಡಿ ಡೀರ್ ಎಷ್ಟು ಚೆನ್ನಾಗಿದೆ ಕ್ಯೂಟಾಗಿ ಅಂತ. ಈ ಥರ ಡೀರ್ ಎಲ್ಲ ನೋಡಿಕೊಂಡು ನಾವು ಕೂಡ ಮುಂದೆ ಹೊರಟ್ವಿ ಫ್ರೆಂಡ್ಸ್. ನಾವು ನಾಳೆ ಕಲ್ಯಾಣೋತ್ಸವದಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ದೀವಲ್ಲ, ನಾವು ಕಲ್ಯಾಣೋತ್ಸವದಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿರೋದು ದಿಸ್ ಇಸ್ ದ ಸೆಕೆಂಡ್ ಟೈಮ್. ನಾವು ಅಲ್ಲೇ ಒನ್ ಟೈಮು ನೋಡೀವಿ ಕಲ್ಯಾಣೋತ್ಸವನ. ಅಂದರೆ ಫ್ರೆಂಡ್ಸ್, ಕಲ್ಯಾಣೋತ್ಸವನ ಸೇವೆ ತುಂಬ ಚೆನ್ನಾಗಿರುತ್ತೆ. ಇದು ಬಂದು 3 ಅವರ್ ಸೇವೆ ಆಗಿರುತ್ತೆ. ಅಂದರೆ 1.5 ಅವರ್ ಆನಂದ ನಿಲಯ ಅಂತ ಇದೆಯಲ್ಲ, ಪರಮಾತ್ಮ ನೆಲೆ ಆಗಿರೋ ಜಾಗನ ಆನಂದ ನಿಲಯ ಅಂತ ಕರೀತಾರೆ. ಅಂದರೆ ಆ ಮಂಟಪದೊಳಗೇ ನಮ್ಮನ್ನ 1 ಅವರ್ ವೆಯ್ಟ್ ಮಾಡಿಸ್ತಾರೆ. ಅಲ್ಲಿ ಕೂತ್ಕೊಂಡು ಸ್ವಲ್ಪ ವೆಯ್ಟ್ ಮಾಡಾದಮೇಲೆ ನಮಗೆ ಕರೆಕ್ಟಾಗಿ 12 o'clock ಕಲ್ಯಾಣೋತ್ಸವ ಶುರು ಆಗುತ್ತೆ. ಕ್ಲೋಸ್ ಆಗೋದು ಬಂದು ಆಫ್ಟರ್ನೂನ್ 2 o'clock ಆಗುತ್ತೆ. 2 o'clock ಕಲ್ಯಾಣೋತ್ಸವ ಎಲ್ಲ ಮುಗಿಸಿ ಅಲ್ಲಿಂದ ಹಂಗೆ ಡೈರೆಕ್ಟ್ ನಾವು ದರ್ಶನಕ್ಕೆ ಹೋಗ್ಬೋದು ಫ್ರೆಂಡ್ಸ್. ಅಂದರೆ ಮಾಮೂಲಿ ಜನ ಎಲ್ಲ ಹೆಂಗೆ ಬರ್ತಿರ್ತಾರೋ ಅದೇ ಕ್ಯೂ ಲೈನ್ಗೆ ಮತ್ತೆ ಬಂದು ನಾವು ಜಾಯ್ನ್ ಆಗ್ತೀವಿ. ಆರಾಮಾಗಿ ಮಾಮೂಲಿ ಜನಸಾಮಾನ್ಯರು ಹೇಗೆ ಬರ್ತಾರೋ ಅದೇ ಲೈನಲ್ಲೇ ಹೋಗಿ ಸ್ವಾಮಿ ದರ್ಶನ ಮಾಡಿಕೊಂಡು ಈಚೆ ಬರೋದು ಫ್ರೆಂಡ್ಸ್. ಕಲ್ಯಾಣೋತ್ಸವ ಸೇವೆ ಮಾತ್ರ ನೋಡೋದು ಅಷ್ಟೇ ಮಂಟಪದಲ್ಲಿ. ದರ್ಶನ ಏನು ಹತ್ರದಿಂದ ದೂರದಿಂದ ಅಂತ ಏನು ಸ್ಪೆಷಲಾಗಿ ಇರಲ್ಲ ಫ್ರೆಂಡ್ಸ್. ಹಿಂಗೆ ಮಾತಾಡ್ಕೊತ ನೆಕ್ಸ್ಟ್ ನಾವು ಲಕ್ಷ್ಮೀ ನರಸಿಂಹ ಸ್ವಾಮಿ ದೇವಸ್ಥಾನದ ಹತ್ರ ಬಂದ್ವಿ. ಇಲ್ಲಿಂದ ನಮಗೆ ರೋಡ್ ಸಿಗ್ತಾ ಹೋಗುತ್ತೆ ಮುಂದೆ. ಹಾಗಾಗಿ ಫಸ್ಟು ಟೆಂಪಲ್ಗೆ ಬಂದು ಕೈ ಮುಕ್ಕೊಂಡು ನೆಕ್ಸ್ಟು ನಾವು ಮುಂದೆ ಹೊರಟ್ವಿ. ನೋಡಿ ಫ್ರೆಂಡ್ಸ್, ಇಲ್ಲಿ ಮೇಲ್ಗಡೆ ಬ್ರಿಡ್ಜ್ ಮಾಡಿದ್ದಾರೆ. ಇಲ್ಲಸಿ ನಾವು ಕೆಳಗಿಳಿದು ಅಲ್ಲಿ ನಮಗೆ ಮುಂದೆ ನಡ್ಕೊಂಡು ಹೋಗೋಕ್ಕೆ ದಾರಿ ಸಿಗುತ್ತೆ. ನೋಡಿ ಫ್ರೆಂಡ್ಸ್, ಬ್ರಿಡ್ಜು ಎಷ್ಟು ಚೆನ್ನಾಗಿದೆ ಅಂತ. ಮೊದಲು ನಾವು ರೋಡ್ ಕ್ರಾಸ್ ಮಾಡಿ ಹೋಗಬೇಕಾಗಿತ್ತು. ಅದರಿಂದ ಸ್ವಲ್ಪ ಜನಕ್ಕೆ ಆಕ್ಸಿಡೆಂಟ್ ಎಲ್ಲ ಆಗಿತ್ತು ಅನ್ನೋ ಕಾರಣದಿಂದ ಈಗ ಬ್ರಿಡ್ಜ್ ಎಲ್ಲ ಮಾಡಿದ್ದಾರೆ. ಆರಾಮಾಗಿ ಬ್ರಿಡ್ಜ್ ಇಳಿದು ರೋಡಲ್ಲಿ ನಡ್ಕೊಂಡು ಹೋಗ್ಬೋದು. ನೋಡಿ ಫ್ರೆಂಡ್ಸ್, ಇಲ್ಲಿ ಮಾತ್ರ ತುಂಬಾ ಚೆನ್ನಾಗಿತ್ತು ನೇಚರ್ ಎಲ್ಲ ನೋಡಿಕೊಂಡು ಹೋಗೋಕ್ಕೆ. ಮೋಡ ಎಲ್ಲ ನಮ್ಮ ಹತ್ರನೇ ಇದೆಯೇನೋ ಅನ್ನೋಷ್ಟು ಫೀಲ್ ಆಗ್ತಿತ್ತು. ಅಷ್ಟು ತುಂಬಾ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸು. ನಾವು ಈ ಸರಿ ಶ್ರೀವಾರಿ ಹತ್ತೋಣ ಅಂತ ಅಂದ್ಕೊಂಡಿದ್ದು, ಬಟ್ ಅನ್ಎಕ್ಸ್ಪೆಕ್ಟೆಡಾಗಿ ಅಲ್ಪಿರಿ ಹತ್ತಕ್ಕಂತ ಪ್ಲ್ಯಾನ್ ಮಾಡಿಕೊಂಡು ಬಂದಿದ್ದು. ಹಾಗಾಗಿ ನಮಗೆ ವೆದರು ಕೂಡ ನಮಗೆ ಅದೇ ಥರ ಸರ್ಪ್ರೈಸ್ ಕೊಡ್ತು. ತುಂಬಾ ಚೆನ್ನಾಗಿತ್ತು. ಬಂದಿದ್ದಕ್ಕೂ ತುಂಬಾ ಖುಷಿ ಆಯಿತು. ಅಷ್ಟೆಲ್ಲ ನಡ್ಕೊಂಬಂದಿರೋ ಕಾಲು ನೋವು ಆಯಾಸ ಏನೇ ಇದ್ದರೂ ಈ ವೆದರ್ ನೋಡ್ತಿದ್ದಂಗೆ ನಮಗೆಲ್ಲ ಮರ್ತೋಯ್ತು. ತುಂಬಾ ಚೆನ್ನಾಗಿತ್ತು. ನೋಡಿ ಫ್ರೆಂಡ್ಸ್, ಮೋಡ ಬಂದು ನಮ್ಮನೆ ಕೌಚ್ಕೊಳ್ಳೋ ಅಂಥ ಇದು ವೆದರ್ ಇತ್ತು. ತುಂಬಾ ಚೆನ್ನಾಗಿತ್ತು. ಬನ್ನಿ ಫ್ರೆಂಡ್ಸ್, ಹಿಂಗೆ ಮುಂದೆ ಹೋಗೋಣ. ಫ್ರೆಂಡ್ಸ್, ಹಂಗೆ ನೇಚರು ಮತ್ತು ವಾಟರ್ ಫಾಲ್ಸ್ ಎಲ್ಲ
ಹರಿತಿತ್ತಲ್ಲ ಅದನ್ನೆಲ್ಲ ನೋಡಿಕೊಂಡು ಹಂಗೆ ಮುಂದೆ ಬಂದ್ವಿ. ನೆಕ್ಸ್ಟ್ ನಮಗೆ ಅಲ್ಲಿ ದೂರದಲ್ಲಿ ಕಾಣಿಸ್ತಿರೋದು ಮೊಣಕಾಲ್ಮುರಿ ಬೆಟ್ಟ. ಈ ಬೆಟ್ಟನ ನಾವು ಮೊಣಕಾಲಲ್ಲೇ ಹತ್ತಬೇಕು ಅನ್ನೋ ಒಂದು ಪದ್ಧತಿ. ರಾಮಾನುಜಾಚಾರ್ಯರಿದ್ರಲ್ಲ ಅವರು ಇದನ್ನು ಫುಲ್ಲು ಮೊಣಕಾಲಲ್ಲೇ ಹತ್ಕೊಂಡು ಹೋಗಿದ್ರು ಅನ್ನೋದು ಕಾರಣದಿಂದ ಇದ್ರ ಹೆಸರು ಮೊಣಕಾಲ್ಮುರಿ ಅಂತ ಇಟ್ಟಿದ್ದಾರೆ. ಹಾಗಾಗಿ ಮೊಣಕಾಲಲ್ಲಿ ನಮಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮೆಟ್ಲನ್ನು ಹತ್ಬೋದು ಫ್ರೆಂಡ್ಸ್. ನಾನು 25 ಮೆಟ್ಲನ್ನು ಹತ್ತಿದೆ. ನಮ್ಮಮ್ಮ ಒಂದು 15 ಮೆಟ್ಲು ಹತ್ತಿತ್ತು. ನಮ್ಮ ಅಪ್ಪಾಜಿ ಒಂದು 3 ಮೆಟ್ಲು ಹತ್ತಿದ್ರು. ನಾವು ಇಷ್ಟು ಮೆಟ್ಲು ಹತ್ತಿದ್ವಿ ಫ್ರೆಂಡ್ಸ್. ಆದ್ರೂ ಅದನ್ನು ಮೊಣಕಾಲಲ್ಲಿ ಹತ್ತೋದು ತುಂಬಾ ಕಷ್ಟ. ಆದ್ರೂ ಹತ್ತಿ ಹರಕೆನ ತೀರಿಸ್ಕೊಂಡ್ವಿ. ಆಮೇಲೆ ಫ್ರೆಂಡ್ಸ್ ಒಬ್ಬೊಬ್ಬರು ಫುಲ್ಲು ಒಂದೊಂದು ಮಂಟಪವರೆಗೆ ಹತ್ತುತ್ತಾರೆ, ಕೆಲವೊಬ್ಬರು 2 ಮಂಟಪವರೆಗೆ ಹತ್ತುತ್ತಾರೆ. ಇನ್ನು ಅವ್ರವ್ರ ಇಷ್ಟ, ಅವ್ರವ್ರ ಭಕ್ತಿ ಫ್ರೆಂಡ್ಸ್. ಹತ್ತೋ ಕೆಪಾಸಿಟಿ ಇದ್ದರೆ ಒಂದೊಂದು ಮಂಟಪವರೆಗೂ ಹತ್ತುತ್ತಾರೆ. ನಮ್ಮ ಕೈಲಿ ಹತ್ತಕ್ಕಾಗೋದು 25 ಮೆಟ್ಲು ಅಷ್ಟೇ. 25 ಮೆಟ್ಲೆ ಹತ್ತೀನಿ. ನಮ್ಮಮ್ಮ ಕೂಡ ಸುಸ್ತಾಗಿ ನಡ್ಕೊಂಬರ್ತಾ ಇತ್ತು ಫ್ರೆಂಡ್ಸ್. ಇಲ್ಲಿಗೆ ಬರೋ ಅಷ್ಟೊತ್ತಿಗೆ 8:30 9 ಗಂಟೆ ಆಯಿತು. ಅಲ್ಲಿಂದ ನಡ್ಕೊಂಬರೋಷ್ಟೊತ್ತಿಗೆ ಈಗ 3000 ಮೆಟ್ಲನ್ನ ಕಂಪ್ಲೀಟ್ ಮಾಡಿದ್ದೀವಿ. ಇನ್ನು 550 ಸ್ಟೆಪ್ಸ್ ಇದೆ. ಅಷ್ಟೊತ್ತಿ ಕಂಪ್ಲೀಟ್ ಮಾಡಿದ್ರೆ ಈ ಅಲ್ಪಿರಿ ಪಾದಯಾತ್ರೆ ಮುಗಿಯುತ್ತೆ. ಆದರೂ ಫ್ರೆಂಡ್ಸ್ ಶ್ರೀವಾರಿ ಸ್ಟೆಪ್ಸಲ್ಲಿ ಹತ್ತೋದಕ್ಕಿಂತ ನಾವು ಅಲ್ಪಿರಿಲಿ ಹತ್ತಿದ್ರೆ ಚೆಂದ ಅನುಭವ ಆಗುತ್ತೆ. ಇವತ್ತೇನು ನೋಡಿದ್ರಲ್ಲ ನೇಚರ್, ಆ ಥರ ಎಲ್ಲ ನೇಚರ್ನ ನೋಡಿಕೊಂಡು ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಬರ್ಬೋದು. ಶ್ರೀವಾರಿ ಸ್ಟೆಪ್ಸಲ್ಲೂ ಸಿಗೋಲ್ಲ ಅಂತಲ್ಲ, ಸಿಗುತ್ತೆ. ಬಟ್ ಅಲ್ಪಿರಿಯಲ್ಲಿ ಹತ್ತಿದಷ್ಟು ತೃಪ್ತಿ ನಮಗೆ ಶ್ರೀವಾರಿ ಮೆಟ್ಲಲ್ಲಿ ಸಿಗೋಲ್ಲ. ಯಾರೇ ಏನೇ ಅಂದರೂ ನನಗೆ ಮಾತ್ರ ನಮ್ಮ ಅಲ್ಪಿರಿ ಸ್ಟೆಪ್ಸೇ ಇಷ್ಟ ಫ್ರೆಂಡ್ಸ್. ನಿಮಗೆ ಯಾವ ಮೆಟ್ಲು ಹತ್ತಕ್ಕೆ ಇಷ್ಟ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್. ನನ್ನ ವೀಡಿಯೋನ ಯಾರೆಲ್ಲ ಹೊಸ್ದಾಗಿ ನೋಡ್ತಿದ್ದೀರಾ ಅವರೆಲ್ಲ ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ತಿರುಪತಿ ಬಗ್ಗೆನೇ ಜಾಸ್ತಿ ವೀಡಿಯೋ ಹಾಕೋದು, ಯಾಕಂದರೆ ನಾವು ತಿಂಗಳ ತಿರುಪತಿಗೆ ಬರ್ತಿರ್ತೀವಿ. ಹಾಗಾಗಿ ಹೊಸ ಅಪ್ಡೇಟ್ ಎಲ್ಲ ಹಾಕ್ತಾಯಿರ್ತೀನಿ. ಹಾಗಾಗಿ ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲ ಸಪೋರ್ಟ್ ಮಾಡಿ. ಇವಾಗ 700 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಹಿಂಗೆ ನೀವು ಸಪೋರ್ಟ್ ಮಾಡ್ತಿದ್ರೆ ನನಗೆ 1000 ಕೂಡ ಆಗೋಕ್ಕೆ ಅನುಕೂಲ ಆಗುತ್ತೆ. ಪ್ಲೀಸ್ ಎಲ್ಲರೂ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಮತ್ತು ಪ್ರತಿಯೊಂದು ವೀಡಿಯೋಗೂ ಲೈಕ್ ಮಾಡಿ. ಮತ್ತು ನಿಮಗೆ ಗೊತ್ತಿರೋ ಅಂಥ ಒಂದು 10 ಜನ ಫ್ರೆಂಡ್ಸಿಗೆ ವೀಡಿಯೋನ ಶೇರ್ ಮಾಡಿ. ಅವ್ರಿಗೂ ಕೂಡ ತಿರುಪತಿಗೆ ಬಂದು ಸ್ವಾಮಿ ದರ್ಶನ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್. ಫ್ರೆಂಡ್ಸ್ ಫೈನಲಿ ಎಲ್ಲ ಕಂಪ್ಲೀಟ್ ಮಾಡಿ ಇನ್ನೂ 50 ಮೆಟ್ಲಿಗೆ ಹತ್ರ ಬಂದಿದ್ದೀವಿ. ಇನ್ನು 50 ಮೆಟ್ಲು ಹತ್ತಿ ಕಂಪ್ಲೀಟ್ ಮಾಡಿದರೆ ನಮ್ಮ ಅಲ್ಪಿರಿ ಪಾದಯಾತ್ರೆ ಮುಗಿಯುತ್ತೆ ಫ್ರೆಂಡ್ಸ್. ಇವಾಗ ಏನು ನೋಡ್ತಿದ್ದೀರಲ್ಲ ಇದು ನಾಗಮಂಟಪ ಅಂದರೆ ಮೊಣಕಾಲ್ಮುರಿ ಬೆಟ್ಟದಲ್ಲಿ ಸಿಗೋವಂಥ ಲಾಸ್ಟ್ನೇ ಮಂಟಪ. ಅದಂದರೆ ನಾಗಮಂಟಪ. ಎಷ್ಟು ಚೆನ್ನಾಗಿದೆ ಅಲ್ವಾ ಫ್ರೆಂಡ್ಸ್. ನಾವು ಇಲ್ಲೊಂದು ಸ್ವಲ್ಪ ಕೂತ್ಕೊಂಡು ರೆಸ್ಟ್ ತೊಗೊಂಡು ಆಮೇಲೆ ನೆಕ್ಸ್ಟು ಕಂಪ್ಲೀಟ್ ಮಾಡೋಕ್ಕೆ ಹತ್ರ ಹೋದ್ವಿ ಫ್ರೆಂಡ್ಸ್. ಇನ್ನೊಂದು 5 ಸ್ಟೆಪ್ಸ್ ಇದೆ. ಫೈನಲಿ ನಾವು ತಿರುಮಲಗೆ ರೀಚ್ ಆದಾಗ ಟೈಮ್ ಬಂದು 9:30 ಆಗಿತ್ತು ಫ್ರೆಂಡ್ಸ್. ನೋಡಿ, ಬೆಳಗ್ಗೆ 5:15 ಅಥವಾ 5:15 ಹತ್ತೋಕ್ಕೆ ಶುರು ಮಾಡಿದವರು 9:30 ಅಂದರೆ 5 ಅವರ್ಸಿಗೆ 4 ಅವರ್ಸಿಗೆ ಹತ್ತಿದ್ದೀವಿ ಫ್ರೆಂಡ್ಸ್. ಹತ್ತೆಲ್ಲ ಆಯ್ತಲ್ವ. ಈಗ ನಾವು ಕೆಳಗಡೆ ಕೊಟ್ಟಿದ್ದಂಥ ಲಗೇಜ್ನ ಕಲೆಕ್ಟ್ ಮಾಡ್ಕೋಬೇಕು. ನಾವು ಫೋನ್ ನಂಬರ್ ಕೊಟ್ಟಿದ್ವಲ್ಲ, ಫೋನ್ ನಂಬರ್ಗೆ ನಮಗೆ ಮೆಸೇಜ್ ಬಂದಿತ್ತು ಆವಾಗಲೇ, ನಿಮ್ಮ ಬ್ಯಾಗ್ ರೀಚ್ ಆಗಿದೆ ತಿರುಮಲಗೆ ಅಂತ. ಹಾಗಾಗಿ ಬಂದಿರುತ್ತೆ ಕೌಂಟರಿಗೆ. ನಮಗೊಂದು ಸ್ಲಿಪ್ ಕೊಟ್ಟಿರ್ತಾರೆ ಬ್ಯಾಗ್ ಹಾಕಿದ್ದಾಗ. ಆ ಸ್ಲಿಪ್ನ ಹೋಗಿ ಕೌಂಟರಲ್ಲಿ ತೋರಿಸಿದ್ರೆ ನಮಗೆ ನಮ್ಮ ಲಗೇಜ್ನ ವಾಪಸ್ ಕೊಡ್ತಾರೆ ಫ್ರೆಂಡ್ಸ್. ಇದು ಫುಲ್ಲು ಫ್ರೀ ಆಫ್ ಕಾಸ್ಟ್ ಆಗಿರುತ್ತೆ. ಇದಕ್ಕೆ ಯಾವುದೇ ಥರದ ಕಾಸ್ಟ್ ಏನು ಪೇ ಮಾಡಬೇಕಾಗಿಲ್ಲ ಫ್ರೆಂಡ್ಸ್. ಇದು ಕೌಂಟ್ರ್ ಹೆಸರು ಬಂದು GNC 1 ಅಂತ ಇದೆ. ಅಲ್ಲಿ ಹೋಗಿ ಸ್ಲಿಪ್ ತೋರಿಸಿದ್ರೆ ನಮ್ಮ ಲಗೇಜ್ನ ಕೊಡ್ತಾರೆ ಫ್ರೆಂಡ್ಸ್.